ಗಾಯ್ಸ್, ಈ ಹುಡುಗಿಯನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇವಳಿಗೆ ಮಾತಾಡಕ್ ಬರಲ್ಲ, ಕೇಳಲ್ಲ ಕೂಡ. ಆದ್ರೆ ಇವಳ ಒಂದು ಮೂವ್ಗೆ ಡೇಂಜರಸ್ ಗ್ಯಾಂಗ್ಸ್ಟರ್ಗಳೇ ಗೇಮ್ ಓವರ್ ಆಗ್ತಾರೆ. ಅಸಲಿಗೆ ಇವಳು ಯಾರು, ಈ ಕತೆ ಎಲ್ಲಿ ಶುರುವಾಗಿ ಎಲ್ಲಿ ಮುಗೀತು ಗೊತ್ತಾದ್ರೆ ನಿಮ್ಮ ಮೈಂಡೇ ಬ್ಲಾಕ್ ಆಗುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ನೇಮ್ ಬಂದ್ಬಿಟ್ಟು ಬೇಬಿ ಡೂ ಡೈ ಡೂ ಅಂತ. ಇದು ಒಂದು ಹಿಂದಿ ಮೂವಿ. ಸೊ ಕತೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಮೂವಿ ಶುರುವಾಗುತ್ತೆ ಮುಂಬೈಯಿಂದ. ಇಲ್ಲಿ ನಾವು ಇಬ್ರು ಸಿಸ್ಟರ್ಸ್ ನ ನೋಡಬಹುದು. ಅವರಿಬ್ರು ಟ್ವಿನ್ಸ್ ಆಗಿರ್ತಾರೆ. ಅದ್ರಲ್ಲಿ ಒಬ್ಳಿಗೆ ಮಾತ್ ಬರಲ್ಲ ಮತ್ತೆ ಕಿವಿ ಕೇಳಲ್ಲ. ಅವರಿಬ್ರು ಒಂದು 5 ಸ್ಟಾರ್ ಹೋಟ್ಲಿಗೆ ಬರ್ತಾರೆ. ಯಾಕಂದ್ರೆ ಅವರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಇದು ಒಳಗಿಂದ ಹೇಗ್ ಕಾಣುತ್ತೆ ಅಂತ. ಆದ್ರೆ ಆ 5 ಸ್ಟಾರ್ ಹೋಟೆಲ್ ಸುಮಾರು ಟೈಮ್ ಇಂದ ಬಂದಾಗಿತ್ತು. ಅವರು ಅದೇ ಹೋಟೆಲ್ ಸುತ್ತಾಡ್ತಾ ಇರ್ತಾರೆ. ಅವರಿಗೆ ಒಂದು ಡೋರ್ ಕಾಣುತ್ತೆ, ಅದ್ರ ಮೇಲೆ ನೋ ಎಂಟ್ರಿ ಅಂತ ಬರ್ದಿತ್ತು. ಆದ್ರೂ ಕೂಡ ಅವರು ಅದರೊಳಗಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾಗ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಒಂದು ಹ್ಯೂಮನ್ ಕಿವಿ ಇದೆ, ಅಂದ್ರೆ ಮನುಷ್ಯನ ಕಿವಿ ಇತ್ತು, ಜೊತೆಗೆ ಸ್ವಲ್ಪ ರಕ್ತ ಕೂಡ ಚೆಲ್ಲಿತ್ತು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾರೆ, ನೋಡ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬನ ಸಾಯಿಸ್ತಾ ಇದ್ದ. ಇವರು ಸ್ವಲ್ಪ ಸದ್ದು ಮಾಡ್ತಾರೆ. ಸದ್ದಾಗಿದ ತಕ್ಷಣ ಕೇಳ್ಬಿಟ್ಟು ಕಿಲ್ಲರ್ ಗಮನ ಇವ್ರ ಕಡೆ ಬರುತ್ತೆ. ಆ ಕಿಲ್ಲರ್ ಇವ್ರನ್ನ ಫಾಲೋ ಮಾಡ್ತಾನೆ. ನಾನು ಇಬ್ರು ಸಿಸ್ಟರ್ಸ್ ಇದಾರೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಬ್ಳು ಹೆಸರು ಬೇಬಿ. ಅವಳಿಗೆ ಮಾತು ಬರಲ್ಲ ಮತ್ತೆ ಕಿವಿ ಕೇಳಲ್ಲ. ಅವಳ ಹತ್ರ ಒಂದು ಗೆಜ್ಜೆ ಇತ್ತು. ಅವಳ ಸಿಸ್ಟರೇ ಅವಳಿಗೆ ಅದನ್ನ ಗಿಫ್ಟ್ ಕೊಟ್ಟಿದ್ಲು. ಅವಳು ಅದನ್ನ ಯಾಕೆ ಕೊಟ್ಟಿರ್ತಾಳೆ ಅಂತಂದ್ರೆ ಬೇಬಿ ಅದನ್ನ ಹಾಕೊಂಡು ಓಡಾಡ್ತಾ ಇದ್ರೆ ಸೌಂಡ್ ಕೇಳ್ತಾ ಇರುತ್ತೆ. ಸೊ ಅವಳಿಗೆ ಒಂದು ಗೊತ್ತಿರುತ್ತೆ ಅವಳು ನನ್ನ ಹಿಂದೆನೆ ಇದ್ದಾಳೆ ಅಂತ. ಯಾವಾಗ ಗೆಜ್ಜೆ ಸೌಂಡ್ ಬರಲ್ವೋ ಅವಳಿಗೆ ಗೊತ್ತಾಗ್ತಿತ್ತು ಬೇಬಿ ನಿಂದೆ ಇಲ್ಲ ಅಂತ. ಕಿಲ್ಲರ್ಗೆ ಹೆದರ್ಕೊಂಡು ಇಬ್ರು ಸಿಸ್ಟರ್ಸ್ ಕೂಡ ಸಪರೇಟ್ ಆಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತೀವಿ ನಾವು ಒಬ್ಳು ಸಿಸ್ಟರ್ ಸತ್ತೋಗ್ಬಿಟ್ಟಿರ್ತಾಳೆ. ಇವಾಗ ಸ್ಟೋರಿ ಬಹಳ ವರ್ಷ ಮುಂದೆ ಹೋಗುತ್ತೆ. ನಾವು ನೋಡ್ಬೋದು ಬೇಬಿ ಇವಾಗ ದೊಡ್ಡೋಳಾಗಿದ್ದಾಳೆ. ಅವಳು ಒಂದು ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾಳೆ. ಟ್ರೈನ್ ಅಲ್ಲಿ ಒಬ್ಬ ವ್ಯಕ್ತಿದು ಫೋಟೋ ತೆಗೆದ್ಬಿಟ್ಟು ಯಾರಿಗೋ ಕಳಿಸ್ತಾಳೆ. ಮೆಸೇಜ್ ಗೆ ಒಂದು ರಿಪ್ಲೈ ಬರುತ್ತೆ, ಹೌದು ಅವನೇ ಅದು ಅಂತ. ಅದು ಕನ್ಫರ್ಮ್ ಆಗಿದ ತಕ್ಷಣ ಅವನನ್ನ ಅವಳು ಶೂಟ್ ಮಾಡ್ಬಿಡ್ತಾಳೆ. ಶೂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವಳು ಎಸ್ಕೇಪ್ ಆಗ್ಬಿಟ್ಟು ಒಂದು ಬಸ್ ಸ್ಟಾಪ್ ಗೆ ಬಂದು ನಿಂತ್ಕೋದಾಳೆ. ಅವಳ ಹತ್ರ ಇಬ್ರು ವ್ಯಕ್ತಿಗಳು ಬರ್ತಾರೆ. ಅವಳಿಗೆ ರೇಗಿಸ್ತಾರೆ. ಇನ್ನೇನು ಅವಳು ಅವರಿಗೆ ಒಂದು ಪಾಠನ ಕಲಿಸ್ಬೇಕು. ಅಷ್ಟೊತ್ತಿಗೆ ಅಲ್ಲಿ ಡಿಸಿಪಿ ಬರ್ತಾರೆ. ಪೊಲೀಸಿನ ವ್ಯಾನ್ ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇತ್ತು. ಆ ಡಿಸಿಪಿ ಹೆಸರು ಬಂದ್ಬಿಟ್ಟು ಅಂಜುಮ್ ಅಂತ. ಪೊಲೀಸಿಗೆ ಅರ್ಥ ಆಯ್ತು ಇವರಿಬ್ರು ಹುಡುಗರು ಅವಳನ್ನ ರೇಗಿಸ್ತಾ ಇದಾರೆ ಅಂತ. ಅವರಿಗೆ ಹೆದರ್ಸ್ಬಿಟ್ಟು ಕಳಿಸ್ಬಿಡ್ತಾಳೆ. ಇವಾಗ ಆ ಪೊಲೀಸು ಬೇಬಿ ಹತ್ರ ಮಾತಾಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಬೇಬಿ ಸನ್ನೆ ಮಾಡ್ತಾಳೆ, ನನಗೆ ಮಾತ್ ಬರಲ್ಲ ಮತ್ತೆ ಕಿವಿ ಕೇಳಲ್ಲ ಅಂತ. ಇದಾಗಿದ ತಕ್ಷಣ ಆ ಪೊಲೀಸು ಅವಳನ್ನ ವ್ಯಾನ್ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಮನೆಗೆ ಬಿಡಕ್ಕೆ ಅಂತ ಹೋಗ್ತಾಳೆ. ಹೋಗ್ಬೇಕಾದ್ರೆ ಪೊಲೀಸ್ ನೋಟಿಸ್ ಮಾಡ್ತಾಳೆ. ಬೇಬಿ ಮತ್ತೆ ಅವಳ ಒಂದು ಶೂ ಸೇಮ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇವಾಗ ಬೇಬಿದು ಫುಲ್ ನೇಮ್ ಕೂಡ ಪೊಲೀಸಿಗೆ ಗೊತ್ತಾಗುತ್ತೆ. ಅವಳ ಫುಲ್ ನೇಮ್ ಬಂದ್ಬಿಟ್ಟು ಬೇಬಿ ಕರ್ ಮರ್ ಕರ್ ಅಂತ. ಕರ್ ಮರ್ ಕರ್ ಅನ್ನೋದೊಂದು ಮರಾಠಿ ವರ್ಡ್. ಅದ್ರದ್ದು ಇಂಗ್ಲಿಷ್ ಮೀನಿಂಗ್ ಬಂದ್ಬಿಟ್ಟು ಡೂ ಡೈ ಡೂ ಅಂತ. ಅದೇ ಈ ಮೂವಿಯ ಹೆಸರು ಕೂಡ. ಇವಾಗ ಪೊಲೀಸು ಬೇಬಿನ ಅವಳ ಮನೆಗೆ ಡ್ರಾಪ್ ಹಾಕ್ತಾಳೆ. ಇವಾಗ ಬೇಬಿ ತನ್ನ ಮನೆಗೆ ವಾಪಸ್ ಹೋಗ್ತಾಳೆ. ನಮಗೆ ಇಲ್ಲಿ ಹೇಳಲಾಗುತ್ತೆ ಬೇಬಿ ಚಿಕ್ಕ ವಯಸ್ಸಿದ್ದಾಗೇನೆ ಅವರಪ್ಪ ತೀರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರಮ್ಮ ಜೀವಂತ ಇರ್ತಾರೆ. ಆದ್ರೆ ಅವಳ ಮೈಂಡ್ ಸ್ವಲ್ಪ ಅನ್ಸ್ಟೇಬಲ್ ಇರುತ್ತೆ. ಇವಾಗ ಬೇಬಿ ಫೋನಿಗೆ ಒಂದು ಕಾಲ್ ಬರುತ್ತೆ. ಅದ್ರದ್ದು ಕಾಂಟ್ಯಾಕ್ಟ್ ನೇಮ್ ಬಂದ್ಬಿಟ್ಟು ಪಾಪ ಅಂತ ಸೇವ್ ಮಾಡಿದ್ಲು. ವಿಡಿಯೋ ಕಾಲ್ ಮಾಡಿರ್ತಾನಲ್ಲ ಅವನು ನೋಡ್ತಾನೆ. ಯಾವಾಗ ಬೇಬಿ ಆರಾಮಾಗಿದೆ ಅಂತ ಗೊತ್ತಾಗುತ್ತೋ ಅವನಿಗೆ ಖುಷಿ ಆಗುತ್ತೆ. ಆಕ್ಚುಲಿ ಬೇಬಿ ಅವ್ರ ಅಮ್ಮ ಬಂದ್ಬಿಟ್ಟು ಯಾವಾಗ ಏನಾದ್ರು ಬೈತಾನೆ ಇರ್ತಾಳೆ, ಏನಾರು ಒಂದು ಅಂತಾನೆ ಇರ್ತಾಳೆ ಬೇಬಿಗೆ. ಅವಳು ಸರಿಯಾಗಿ ನೋಡ್ಕೊಳಲ್ಲ, ಆ ತರ ಈ ತರ ಅಂತ ಹೇಳ್ತಾನೆ ಇರ್ತಾಳೆ. ನಾವು ಬೇಬಿನ ನೋಡ್ಬೋದು, ಅವಳು ಈಗ್ಲೂ ಕೂಡ ತನ್ನ ಸಿಸ್ಟರ್ ನ ನೆನ್ಸ್ಕೊತಾ ಇದ್ದಾಳೆ. ನೆಕ್ಸ್ಟ್ ಸೀದಲ್ಲಿ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಅಲ್ಲಿ ಬಂದಿತ್ತು ಒಂದು ಆರ್ಟಿಕಲ್, ಮತ್ತೆ ಮರ್ಡರ್ಸ್ ಆಗ್ತಾ ಇದಾವೆ, ಅದು ಟ್ರೈನ್ ಅಲ್ಲೇ. ಪೊಲೀಸಿಗೆ ಈಗ್ಲೂ ಕೂಡ ಗೊತ್ತಾಗಿಲ್ಲ ಆ ಮರ್ಡರರ್ ಯಾರು ಅಂತ. ಇದು 6 ಸಲ ಆಗಿದೆ ಇವಾಗ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿ ಎದುರುಗಡೆ ಮನೇಲಿ ಒಬ್ಬ ಸಿದ್ದು ಅಂತ ಇರ್ತಾನೆ. ಅವನು ಇಲ್ಲಿಗೆ ಸಿಂಗರ್ ಹಾಕಿ ಬಂದಿದ್ದ. ಅವನು ಮಕ್ಕಳಿಗೆ ಸಿಂಗಿಂಗ್ ನ ಕಲಿಸ್ತಾ ಇದ್ದ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಹೇಳ್ತಾನೆ ಬೇಬಿ ಮನೆಯಿಂದ ಹೊರಟಿದ್ದಾಳೆ ಅಂತ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಸಡನ್ ಆಗಿ ಸಿದ್ದು ಹೊರಗೆ ಬಂದ್ಬಿಟ್ಟು ಅವಳನ್ನ ನೋಡ್ತಾನೆ. ನಮಗಿಲ್ಲಿ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಬಹಳ ವರ್ಷ ಮುಂಚೆ ಸಿದ್ದು ಮುಂಬೈಗೆ ಬಂದಿದ್ನಲ್ಲ, ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಯಾರೋ ಅವನ ವಾಲೆಟ್ ನ ಕದ್ಬಿಟ್ಟಿದ್ರು. ಬಸ್ಸಿನ ಟಿಕೆಟ್ ಕೂಡ ಪೇ ಮಾಡೋದಕ್ಕೆ ದುಡ್ಡು ಇರ್ಲಿಲ್ಲ ಅವನ ಹತ್ರ. ಅದನ್ನ ನೋಟಿಸ್ ಮಾಡ್ತಾಳೆ ಬೇಬಿ. ಅವನ ಟಿಕೆಟ್ ನ ಅವಳೇ ಪೇ ಮಾಡ್ತಾಳೆ. ಅವಾಗಿಂದ ಸಿದ್ದುಗೆ ಬೇಬಿ ಕಂಡ್ರೆ ಸ್ವಲ್ಪ ಇಷ್ಟ. ಸಿದ್ದುಗೂ ಕೂಡ ಗೊತ್ತಿತ್ತು ಬೇಬಿಗೆ ಮಾತಾಡಕ್ಕೆ ಬರಲ್ಲ ಮತ್ತೆ ಕಿವಿ ಕೇಳಲ್ಲ ಅಂತ. ಆದ್ರೂ ಕೂಡ ಅವನ ಒಂದು ಲವ್ ಟ್ರೂ ಆಗಿತ್ತು ಅವಳ ಮೇಲೆ. ಆಕ್ಚುಲಿ ಬೇಬಿಗೂ ಕೂಡ ಒಂದು ಐಡಿಯಾ ಇತ್ತು ಸಿದ್ದು ನನ್ನ ಲವ್ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ಅದಕ್ಕೆ ಅವಳು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿ ಫೋನ್ ಅಲ್ಲಿ ಪಾಪ ಅಂತ ಕಾಂಟ್ಯಾಕ್ಟ್ ಸೇವ್ ಆಗಿತ್ತಲ್ಲ, ಅವನ್ನ ನೋಡ್ಬೋದು. ಅವನ ಜಫರ್ ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಜಫರ್ ಒಂದು ಬಿಲ್ಡಿಂಗ್ ನ ಬಿಲ್ಡ್ ಮಾಡ್ತಾ ಇದ್ದ. ಆದ್ರೆ ಅಲ್ಲಿ ನಡೆಯೋದು ಬರೀ ಇಲ್ಲಿಗಲ್ ಕೆಲಸ. ಅಲ್ಲಿ ನಾವು ಒಬ್ಬ ಬಂಟಿ ಅನ್ನೋ ವ್ಯಕ್ತಿನ ನೋಡಬಹುದು. ಅವನು ಕೂಡ ಒಬ್ಬ ಫೇಮಸ್ ಬಿಲ್ಡರ್. ಜಫರ್ ಅವನಿಗೆ ಹೇಳ್ತಾನೆ ಈ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ನೀನು ಕೂಡ ಹೆಲ್ಪ್ ಮಾಡಿದ್ಯಾ ಅಂತ ಹೇಳು. ಜಫರಿನ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಬಂಟಿಯ ಹೆಸರು ಇದರಲ್ಲಿ ಬಂದ್ರೆ ಆ ಬಿಲ್ಡಿಂಗ್ ಅಲ್ಲಿರೋ ಫ್ಲಾಟ್ ಗಳು ತುಂಬಾನೇ ಮಾರಾಟ ಆಗ್ತವೆ ಅಂತ. ಆದ್ರೆ ಬಂಟಿ ಅದಕ್ಕೆ ಒಪ್ಕೊಳ್ಳಲ್ಲ, ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಫರ್ ಅವನಿಗೆ ಧಮಕಾಯಿಸ್ತಾನೆ. ಜಫರಿಗೆ ಒಬ್ಬ ಬ್ರದರ್ ಕೂಡ ಇದ್ದ. ಅವನ ಹೆಸರು ಬಂದ್ಬಿಟ್ಟು ಲಕ್ಕಿ. ಅವನು ಬೇರೆ ಕಡೆ ಇನ್ನೊಬ್ಬ ಬಿಲ್ಡರ್ ಮಂಜು ಅಂತ ಇದ್ದ. ಅವನಿಗೂ ಕೂಡ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಆ ಮಂಜು ಕೂಡ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನು ತುಂಬಾನೇ ಇನ್ಸಲ್ಟ್ ಕೂಡ ಮಾಡ್ತಾನೆ ಲಕ್ಕಿಗೆ. ಅವನಿಗೆ
ತುಂಬಾನೇ ಬೇಜಾರಾಗುತ್ತೆ. ಸಿಟ್ಟು ಬಂದ್ಬಿಟ್ಟು ಲಕ್ಕಿ ತನ್ನ ಬ್ರದರ್ಗೆ ಕಾಲ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಜಫರ್ಗೆ ಫುಲ್ ಕೋಪ ಬರುತ್ತೆ. ಯಾಕಂದ್ರೆ ಅವನಿಗೆ ತನ್ನ ಬ್ರದರ್ ಮೇಲೆ ಬಹಳನೇ ಪ್ರೀತಿ ಇತ್ತು. ಅದಕ್ಕೆ ಇವಾಗ ಜಫರ್ ಪಾಪಾಗೆ ಹೇಳ್ತಾನೆ ಆ ಮಂಜು ಅನ್ನೋ ಬಿಲ್ಡರ್ ನ ಮುಗಿಸ್ಬಿಡು ಅಂತ. ಪಾಪ ಇರ್ತಾನಲ್ಲ, ಅವನು ಸ್ವಲ್ಪ ಚಿಕ್ಕ ಪುಟ್ಟ ಕಾಂಟ್ರಾಕ್ಟ್ ನ ತಗೊಂಡ್ಬಿಟ್ಟು ಸಾಯಿಸ್ತಾ ಇದ್ದ ಎಲ್ರಿಗೂನು. ಆದ್ರೆ ಇವಾಗ ಸ್ವಲ್ಪ ಹೆದರ್ಕೊಂತಾನೆ ಅವನು, ಯಾಕಂದ್ರೆ ಮಂಜು ಅನ್ನೋ ಬಿಲ್ಡರ್ ತುಂಬಾನೇ ರಿಚ್ ಆಗಿದ್ದ. ಅಷ್ಟೇ ಅಲ್ಲ, ಪ್ಲಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಕೂಡ ಅವನು. ಅದಕ್ಕೆ ಅವನ ಮುಗಿಸೋದು ಸ್ವಲ್ಪ ಕಷ್ಟ. ಆದ್ರೆ ಜಫರ್ ಬಹಳ ದುಡ್ಡನ್ನ ಕೊಟ್ಬಿಟ್ಟು ಹೇಳ್ತಾನೆ ಕೆಲಸ ಆಗ್ಲೇಬೇಕು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಎಲ್ಲಾ ವಿಷಯನ ಪಾಪ ಬೇಬಿ ಮತ್ತೆ ಫೈಜಲ್ಗೆ ಹೇಳ್ತಾನೆ. ಫೈಜಲ್ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ. ಸೊ ನಮಗೆ ಇಲ್ಲಿ ಐಡಿಯಾ ಬರುತ್ತೆ, ಆಕ್ಚುಲಿ ಇವರೆಲ್ಲ ಒಂದು ಕಾಂಟ್ರಾಕ್ಟ್ ಕಿಲ್ಲರ್ಸ್. ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಜನನ ಸಾಯಿಸ್ತಾ ಇದ್ರು. ಇವರು ಯಾವಾಗ್ಲೂ ಜನನ ಸಾಯಿಸ್ತಾ ಇದ್ರಲ್ಲ, ಅದು ಕ್ರೌಡ್ ಅಲ್ಲಿ ಸಾಯಿಸ್ತಾ ಇದ್ರು. ಅದಕ್ಕೆ ಪಾಪ ಹೇಳ್ತಾನೆ, ನಾವು ಯಾವಾಗ್ಲೂ ಕ್ರೌಡ್ ಅಲ್ಲಿ ಸಾಯಿಸ್ತಾ ಇದ್ವಿ, ಆದ್ರೆ ಇವನು ಮಂಜು ಬಿಲ್ಡರ್ ತುಂಬಾನೇ ಇನ್ಫ್ಲೂಯೆನ್ಷಿಯಲ್ ಮನುಷ್ಯ, ರಿಚ್ ಕೂಡ, ಅವನು ಕ್ರೌಡ್ ಇರೋ ಜಾಗಕ್ಕೆ ಬರಲ್ಲ. ಇವಾಗ ಬೇಬಿ ಸನ್ನೆ ಮಾಡಿ ಹೇಳ್ತಾಳೆ ಪಾಪನ, ನಾವು ಮಂಜುದ ಬಿಲ್ಡರ್ ನ ಅವ್ರು ಇರೋ ಜಾಗದಲ್ಲಿ, ಅಂದ್ರೆ ಬಹಳ ರಿಚ್ ಪೀಪಲ್ ಗಳು ಇರ್ತಾರಲ್ಲ ಆ ಜಾಗಕ್ಕೆ ಹೋಗಿ ಸಾಯಿಸೋಣ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ಬೋದು, ಅವರು ಮಂಜುನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಮಂಜು ಬಗ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ಅವನಿಗೆ ಹುಡುಗಿರಲ್ಲ ಹುಡುಗರು ಕಂಡ್ರೆ ಇಷ್ಟ ಇತ್ತು. ಪ್ರತಿ ವೀಕೆಂಡ್ ಒಬ್ಬ ಹೊಸ ಹುಡುಗನ ಕರ್ಕೊಂಡು ಒಂದು ಕ್ಲಬ್ ಗೆ ಹೋಗ್ತಾ ಇದ್ದ. ಆದ್ರೆ ಆ ಕ್ಲಬ್ ಅಲ್ಲಿ ಹುಡುಗಿರನ ಎಂಟ್ರಿ ಇರ್ಲಿಲ್ಲ. ಅದಕ್ಕೆ ಫೈಜಲ್ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ, ನಾನು ಸಾಯಿಸ್ತೀನಿ ಅವನಿಗೆ ಅಂತ ಹೇಳಿ. ಫೈಜು ಆ ಕ್ಲಬ್ ಗೆ ಎಂಟ್ರಿ ಕೊಡ್ತಾನೆ ಅವನ್ನ ಸಾಯಿಸ್ಬೇಕು ಅಂತ. ಆದ್ರೆ ಅವನಿಗೆ ಬಹಳ ಗಾಬರಿ ಆಗುತ್ತೆ, ಅವನು ಮಂಜುಗೆ ಸಾಯಿಸೋದಿಕ್ಕೆ ಆಗೋದಿಲ್ಲ. ಇವಾಗ ಮಂಜು ಮತ್ತೆ ಅವನ ಬಾಡಿ ಗಾರ್ಡ್ ಹೊರಗೆ ಬರ್ತಾ ಇರ್ತಾರೆ. ಅವರು ನೋಟಿಸ್ ಮಾಡ್ತಾರೆ, ಒಂದು ಹುಡುಗಿ ಅನ್ಕಾನ್ಶಿಯಸ್ ಆಗಿ ಮಲಗಿರ್ತಾಳೆ. ಮಂಜು ಅವಳಿಗೆ ಎದುರಿಸಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಬಾಡಿ ಗಾರ್ಡ್ ಹೋಗ್ತಾನೆ ನೀರ್ ತಗೊಂಬರೋದಕ್ಕೆ. ಆ ನೀರ್ನ ಅವಳ ಮೇಲೆ ಸ್ಪ್ರಿಂಕಲ್ ಮಾಡ್ಬಿಟ್ಟು ಎಪ್ಸೋಣ ಅಂತ. ಆದ್ರೆ ಅವನು ಹೋಗಿ ಬರೋ ಅಷ್ಟೊತ್ತಿಗೆ ಮಂಜುವಿನ ಸಾವಾಗಿತ್ತು. ಬೇಬಿ ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟು ಮಂಜುಗೆ ಸಾಯಿಸ್ಬಿಟ್ಟಿದ್ಲು. ನೆಕ್ಸ್ಟ್ ಸೀನ್ ಅಲ್ಲಿ ಈಗ ಮಂಜುದ ಬಿಲ್ಡರ್ ಇಂದೊಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಅಂದ್ರೆ ಸತ್ತೋದ್ಮೇಲೆ ಮಾಡ್ತಾರಲ್ವಾ ಆ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಡಿಸಿಪಿ ಅಂಜುಮು ಕೂಡ ಬರ್ತಾಳೆ. ಅವಳು ಮಂಜುವಿನ ವೈಫ್ ನ ಮೀಟ್ ಆಗ್ತಾಳೆ. ವೈಫ್ ಅಂಜುಮಿಗೆ ಹೇಳ್ತಾಳೆ ಆ ಕಿಲ್ಲರ್ ನ ಕಂಡು ಹಿಡಿದ್ಬಿಟ್ಟು ಅವರಿಗೆ ಪನಿಷ್ಮೆಂಟ್ ಕೊಡಿ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಸಿದ್ದು ಬೇಬಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮ ಜೊತೆ ಮಾತಾಡ್ತಾ ಇರ್ತಾನೆ. ಆಕ್ಚುಲಿ ಅವನು ಹೋಗಿದ್ದು ಬೇಬಿನ ಮದ್ವೆ ಆಗ್ತೀನಿ ಅಂತ ಹೇಳೋದಿಕ್ಕೆ. ಆದ್ರೆ ಫಸ್ಟ್ ಗೆ ಅವ್ರಮ್ಮ ಒಪ್ಕೊಳ್ಳಲ್ಲ, ಆಮೇಲೆ ಅವನು ಇಂಪ್ರೆಸ್ ಮಾಡ್ಬಿಟ್ಟು ವಾಪಸ್ ಬಿಡ್ತಾನೆ. ಅವಾಗ ಬೇಬಿ ಕೂಡ ಅಲ್ಲಿಗೆ ಬರ್ತಾಳೆ. ಸಿದ್ದು ಮತ್ತೆ ಅವ್ರಮ್ಮ ಮಾತಾಡ್ತಿರೋದನ್ನ ನೋಡ್ತಾಳೆ. ಅವಾಗ ಅವಳಿಗೂ ಕೂಡ ರಿಯಲೈಸ್ ಆಗುತ್ತೆ, ನಾನು ಸಿದ್ದುನ ಮದ್ವೆ ಆಗೋದೇ ಒಳ್ಳೇದು ಅಂತ ಅನ್ಸುತ್ತೆ, ನಾನು ಮದ್ವೆ ಆಗ್ತೀನಿ ಅನ್ನೋ ವಿಷಯ ಬೇಬಿ ಪಾಪಾಗೆ ಹೇಳ್ತಾಳೆ. ಅವಾಗ ಪಾಪ ಕೇಳ್ತಾನೆ, ನೀನು ಮದ್ವೆ ಆದ್ಮೇಲೆ ಈ ಒಂದು ಕೆಲ್ಸನ ಬಿಟ್ಬಿಡ್ತೀಯ ಅಂತ. ಅದಕ್ಕೆ ಬೇಬಿ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿ ಮತ್ತೆ ಸಿದ್ದುನ ಮದ್ವೆ ಆಗೋಗುತ್ತೆ. ಮದ್ವೆ ಆದ್ಮೇಲೆ ಸಿದ್ದು ಹೇಳ್ತಾನೆ ಬೇಬಿಗೆ, ನಾನು ನಿನ್ ಮೇಲೆ ಕರುಣೆ ತೋರಿಸಿ ಮದುವೆ ಆಗಿಲ್ಲ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ, ಅದಕ್ಕೆ ಮದುವೆ ಆಗಿದ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಡಿಸಿಪಿ ಅಂಜುಮ್ನ ನೋಡಬಹುದು. ಕಿಲ್ಲರು ಮಂಜುಗೆ ಸಾಯಿಸಿರ್ತಾಳಲ್ವಾ, ಆ ಫುಟೇಜ್ ನ ನೋಡ್ತಾ ಇದ್ದಾಳೆ ಸಿಸಿಟಿವಿದು. ನೋಡ್ಬೇಕಾದ್ರೆ ಅವಳು ಅಬ್ಸರ್ವ್ ಮಾಡ್ತಾಳೆ ಕಿಲ್ಲರಿನ ಶೂನ. ಅದನ್ನ ನೋಡಿದ ತಕ್ಷಣ ಅವಳು ನೆನ್ಪು ಮಾಡ್ಕೋತಾಳೆ, ಅವತ್ತು ಬೇಬಿನ ಮನೆಗೆ ಡ್ರಾಪ್ ಆಗಕ್ಕೆ ಹೋಗ್ಬೇಕಾದ್ರೆ ಅವಳ ಶೂ ಕೂಡ ಸೇಮ್ ಆಗಿತ್ತಲ್ವಾ ಅಂತ. ಅವತ್ತು ಡಿಸಿಪಿ ಅಂಜುಮು ಬೇಬಿನ ಡ್ರಾಪ್ ಮಾಡ್ಬೇಕಾದ್ರೆ ಬೇಬಿ ಹಾಕೊಂಡಿದ್ಲಲ್ಲ ಶೂ, ಅದು ಮತ್ತೆ ಈ ಕಿಲ್ಲರ್ ಹಾಕೊಂಡಿರೋ ಶೂ ಸೇಮ್ ಆಗಿತ್ತು. ಅದಕ್ಕೆ ಡಿಸಿಪಿ ಅಂಜುಮಿಗೆ ಬೇಬಿ ಮೇಲೆ ಡೌಟ್ ಬರುತ್ತೆ. ಇನ್ನೊಂದ್ ಕಡೆ ನಾವು ಪಾಪ ಮತ್ತೆ ಫೇಜುನ ನೋಡಬಹುದು. ಅವರು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ರು, ಯಾಕಂದ್ರೆ ಮೋರೆ ಅಂತ ಒಬ್ಬ ಏಜೆಂಟ್ ಇದ್ದ. ಅವನಿಗೆ ಇವ್ರುಗಳ ಅಗೇನ್ಸ್ಟ್ ಫುಲ್ ಪ್ರೂಫ್ ಸಿಕ್ಕಿತ್ತು. ಆ ಮೋರೆ ಅನ್ನೋ ಒಬ್ಬ ಏಜೆಂಟ್ ಇವ್ರುಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ದುಡ್ಡು ಕೊಡಿ ಇಲ್ಲಾಂದ್ರೆ ನಾನು ಲೀಕ್ ಮಾಡ್ಬಿಡ್ತೀನಿ ಎಲ್ಲ ಪ್ರೂಫ್ ಅಂತ. ಅದಕ್ಕೆ ಪಾಪ ಹೇಳ್ತಾನೆ ಆ ಮೋರೆನ ಸಾಯಿಸ್ಬೇಕು ಅಂತ. ಅದಕ್ಕೆ ಫೈಜಲ್ ಆ ಕೆಲ್ಸನ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ, ಯಾಕಂದ್ರೆ ಬೇಬಿದು ಇವಾಗಿನ ಮದುವೆ ಆಗಿತ್ತು, ಅವಳು ಬಿಸಿ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಫೇಜು ಮೋರೆ ಹತ್ರ ಹೋಗ್ತಾನೆ, ಅಂದ್ರೆ ಕೋರ್ಟಿಗೆ ಹೋಗ್ತಾನೆ. ಅಲ್ಲಿ ಮೋರೆ ಕೆಲಸ ಮಾಡ್ತಾ ಇದ್ದ. ಇವಾಗ ಮೋರೆಗೆ ಅವನು ಶೂಟ್ ಮಾಡ್ತಾನೆ, ಆದ್ರೆ ಅದು ಮೋರೆ ಆಗಿರಲ್ಲ, ಯಾವುದೋ ಬೇರೆ ವ್ಯಕ್ತಿಗೆ ಫೇಜ್ ಶೂಟ್ ಮಾಡಿರ್ತಾನೆ. ಅದಕ್ಕೆ ಅವನಿಗೆ ಫುಲ್ ರಿಗ್ರೆಟ್ ಆಗುತ್ತೆ. ಈ ವಿಷಯ ಪಾಪಾಗ ಕೂಡ ಗೊತ್ತಾಗುತ್ತೆ, ಅವರಿಗೂ ಕೂಡ ಫುಲ್ ರಿಗ್ರೆಟ್ ಆಗುತ್ತೆ. ಅವರು ಸಾಯಿಸಿರೋದು ಬೇರೆ ಯಾರನ್ನೂ ಅಲ್ಲ, ಬೇಬಿ ಮನೆ ಹತ್ರ ಒಬ್ಬ ಮನ್ನು ಅಂತ ಇರ್ತಾನೆ, ಅವರ ಅಪ್ಪನ್ನ. ಇನ್ನೊಂದ್ ಕಡೆ ಮನ್ನು ಅವ್ರ ಅಪ್ಪನ್ ಸಾವಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಅವನು ಸಿಟ್ಟಲ್ಲಿ ಒಂದು ಗನ್ ನ ಬೈ ಮಾಡ್ತಾನೆ, ಅವ್ರ ಅಪ್ಪನ್ನ ಕಿಲ್ಲರ್ನ ಸಾಯಿಸ್ಲೇಬೇಕು ಅಂತ. ಅವಾಗ ಅಲ್ಲಿ ಬೇಬಿ ಬರ್ತಾಳೆ. ಬೇಬಿ ಬಂದ್ಬಿಟ್ಟು ಮನ್ನುಗೆ ಸಮಾಧಾನ ಮಾಡ್ತಾಳೆ, ಯಾಕಂದ್ರೆ ಅವಳಿಗೆ ಇಷ್ಟ ಇರ್ಲಿಲ್ಲ ಮನ್ನು ಈ ವಯಸ್ಸಿಗೆ ಕಿಲ್ಲರ್ ಆಗೋದು. ನೆಕ್ಸ್ಟ್ ಸೀನ್ ಅಲ್ಲಿ ಸಿದ್ದು ಬೇಬಿಗೆ ಹೇಳ್ತಾನೆ, ನಾವು ಇವಾಗ ಒಂದು ದೊಡ್ಡ ಮನೆನ ಬೈ ಮಾಡ್ಬೇಕು ಅಂತ, ಯಾಕಂದ್ರೆ ಅದ್ರಲ್ಲಿ ಅವರಿಬ್ರು ಆರಾಮಾಗಿ ಇರ್ಬೋದು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಬೇಬಿನ ನೋಡ್ಬೋದು. ಅವಳಿಗೆ ಆ ಮೋರೆ ಅನ್ನೋ ಏಜೆಂಟ್ ಬಗ್ಗೆ ಗೊತ್ತಾಗಿತ್ತು. ಆಕ್ಚುಲಿ ಮೋರೆ ಒಬ್ಬ ಬ್ರೋಕರ್ ಕೂಡ. ಅವನು ಒಬ್ಬ ಕ್ಲೈಂಟಿಗೆ ಒಂದು ಮನೆ ತೋರ್ಸಕ್ಕೆ ಬಂದಿದ್ದ. ಬೇಬಿ ಮೋರೆಗೆ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಮೋರೆ ತೋರ್ಸಕ್ ಹೋಗಿದ್ನಲ್ಲ ಮನೆ, ಆ ಕ್ಲೈಂಟ್ ಬೇರೆ ಯಾರು ಅಲ್ಲ, ಅವಳ ಗಂಡ ಸಿದ್ದು. ಯಾಕಂದ್ರೆ ಸಿದ್ದು ಹೇಳಿದ್ನಲ್ಲ ನಾವು ಮನೆ ತಗೋಬೇಕು ಅಂತ, ಅದ್ರ ಸಲುವಾಗಿ ಹುಡುಕಾಟದಲ್ಲಿ ಅವನು ಅಲ್ಲಿ ಬಂದಿದ್ದ. ಸಿದ್ದು ಕಣ್ಮುಂದೆನೆ ಆ ಬ್ರೋಕರಿನ ಸಾವಾಗ್ಬಿಟ್ಟಿತ್ತು, ಯಾರೋ ಸಾಯಿಸ್ಬಿಟ್ಟಿ. ಅದನ್ನ ಅವಳು ನೋಡಿದಾಗ ಅವಳಿಗೆ ಫುಲ್ ರಿಗ್ರೆಟ್ ಆಗುತ್ತೆ, ಯಾಕಂದ್ರೆ ಸಿದ್ದು ಫುಲ್ ಗಾಬರಿ ಆಗಿದ್ದ. ಇದೆಲ್ಲ ಮುಗಿಸ್ಕೊಂಡು ಸಿದ್ದು ಮನೆಗ್ ಬರ್ತಾನೆ. ಅವನು ಫುಲ್ ಗಾಬರಿ ಆಗಿರ್ತಾನೆ. ಅವನು ಭಯ ಪಟ್ಕೊಂಡಿರೋದ್ ನೋಡ್ಬಿಟ್ಟು ಬೇಬಿ ಅವನಿಗೆ ಕಿಸ್ ಮಾಡ್ತಾಳೆ. ಅದಕ್ಕೆ ಅವನು ಸ್ವಲ್ಪ ಶಾಂತ ಆಗ್ತಾನೆ.
ಆಮೇಲೆ ಬೇಬಿ ರಿಲೈಸ್ ಮಾಡ್ಕೋತಾಳೆ ಈ ಕೆಲ್ಸನ ನಾನು ನಿಲ್ಸ್ಬೇಕು ಅಂತ. ಬೇಬಿ ಈ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಕೆಲ್ಸನ ಯಾಕೆ ಮಾಡ್ತಾ ಇದ್ಲು ಅಂತಂದ್ರೆ ಅವಳ ಸಿಸ್ಟರ್ ನ ಕಿಲ್ಲರ್ ನ ಕಂಡು ಹಿಡಿಯೋದಿಕ್ಕೆ. ಆದ್ರೆ ಇವಾಗ ಸಿದ್ದು ಮೇಲೆ ಅವಳಿಗೆ ಪ್ರೀತಿ ಬಂದಿದೆ. ಆದ್ರೆ ಇವಾಗ ಅವಳ ಹತ್ರ ಕಳ್ಕೊಳ್ಳೋದಕ್ಕೆ ತುಂಬಾನೇ ಇದೆ. ಅದಕ್ಕೆ ಅವಳು ಈ ಒಂದು ಕೆಲ್ಸನ ಸ್ಟಾಪ್ ಮಾಡ್ಬೇಕು ಅಂತ ಹೋಗಿ ಪಾಪಾಗೆ ಹೇಳ್ತಾಳೆ. ಅದಕ್ಕೆ ಪಾಪ ಒಪ್ಕೊಳ್ಳಲ್ಲ. ಈ ಒಂದು ಕೆಲಸದಲ್ಲಿ ಬರೀ ಇನ್ಕಮಿಂಗ್ ಅಷ್ಟೇ ಇರೋದು, ಔಟ್ ಗೋಯಿಂಗ್ ಇರಲ್ಲ. ನಮ್ಮ ಮೇಲೆ ತುಂಬಾ ಜನ ಇದಾರೆ, ಅವ್ರು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಪಾಪ ಅಷ್ಟು ಹೇಳಿದ್ರು ಕೂಡ ಅವಳಿಗೆ ಈ ಒಂದು ಕೆಲಸನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೆ ಪಾಪ ಹೇಳ್ತಾನೆ, ಆಯ್ತು ಪರವಾಗಿಲ್ಲ, ನೀನ್ ಈ ಕೆಲಸನ ಬಿಟ್ಟು ಹೋಗು, ನಾನು ಹ್ಯಾಂಡಲ್ ಮಾಡ್ತೇನೆ, ಯಾಕಂದ್ರೆ ನೀ ನನ್ ಮಗಳಿದ್ದಂಗೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಿದ್ದು ಬೇಬಿಯ ಅಂಬ್ರೆಲಾ ತಗೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ನಿಮಗೆ ಇನ್ನೊಂದು ವಿಷಯ ಹೇಳದ್ ಮರ್ತಿದ್ದೆ. ಆಕ್ಚುಲಿ ಬೇಬಿ ಹತ್ರ ಒಂದು ಅಂಬ್ರೆಲಾ ಇರುತ್ತೆ, ಅದ್ರೊಳಗಡೆ ಗನ್ ಇರುತ್ತೆ. ಸಿದ್ದು ಆ ಅಂಬ್ರೆಲಾ ಇಟ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಬುಲೆಟ್ ಫೈರ್ ಆಗ್ಬಿಡುತ್ತೆ. ಅವಾಗ ಅವನಿಗೆ ಫುಲ್ ಗಾಬರಿ ಆಗುತ್ತೆ. ಅದೇ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಡಿಸಿಪಿ ಅಂಜು ಅಲ್ಲಿಗೆ ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ನಾನು ಬೇಬಿ ಹತ್ರ ಮಾತಾಡ್ಬೇಕು, ನನಗೆ ಅನ್ಸುತ್ತೆ ಅವಳು ಒಂದು ಮರ್ಡರ್ ಅಲ್ಲಿ ಇನ್ವಾಲ್ವ್ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡು ಸಿದ್ದುಗೆ ಬಹಳ ಶಾಕ್ ಆಗುತ್ತೆ. ಅಂಜು ಹೇಳ್ತಾಳೆ, ಅಕಸ್ಮಾತ್ ಬೇಬಿ ಬಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡೋದು ಮಾತ್ರ ಮರಿಬೇಡ ಅಂತ ಹೇಳಿ ಹೋಗ್ತಾಳೆ. ಇವಾಗ ಸಿದ್ದುಗೆ ಬೇಬಿಯ ಒಂದು ನಿಜ ಅಂಶ ಗೊತ್ತಾಗಿದೆ. ಬೇಬಿ ಇವಾಗ ಮನೆಗೆ ಬರ್ತಾಳೆ. ಸಿದ್ದು ಬೇಬಿಗೆ ಹೇಳ್ತಾನೆ, ಪೊಲೀಸರಿಗೆ ಸರೆಂಡರ್ ಆಗು, ಅಲ್ಲಿಗೆ ಹೋಗೋಣ ಅಂತ. ಅದಕ್ಕೆ ಬೇಬಿ ಒಪ್ಕೊಳ್ಳಲ್ಲ. ಅವಳು ಸಿದ್ದುಗೆ ಹೆದರ್ಸಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಸಿದ್ದು ಹೆದರ್ಕೊಳ್ಳಲ್ಲ. ಅಟ್ ಲಾಸ್ಟ್ ಅವನೇ ಕನ್ವಿನ್ಸ್ ಆಗ್ತಾನೆ ಬೇಬಿನ ಕರ್ಕೊಂಡು ಹೋಗ್ಬಾರ್ದು ಪೊಲೀಸ್ ಹತ್ರ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿಗೆ ಲಕ್ಕಿ ಕಾಲ್ ಬರುತ್ತೆ. ಅವನು ಹೇಳ್ತಾನೆ, ನಿಮ್ ಪಾಪ ನನ್ ಕಬ್ಜದಲ್ಲಿದ್ದಾರೆ, ಅಕಸ್ಮಾತ್ ನೀನ್ ನನ್ ಮಾತ್ ಕೇಳಿಲ್ಲ ಅಂತಂದ್ರೆ ನಿಮ್ ಪಾಪನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನೊಂದು ಕೆಲ್ಸ ಹೇಳ್ತಾನೆ. ಆ ಕೆಲ್ಸ ಏನು ಅಂತಂದ್ರೆ ಅವಳು ಬಂಟಿನ ಸಾಯಿಸ್ಬೇಕಾಗಿತ್ತು. ಈಗ ಬಂಟಿ ಡೀಟೇಲ್ಸ್ ಬೇಬಿ ಹತ್ರ ಬರುತ್ತೆ. ಅವನನ್ನ ಸಾಯಿಸೋದಿಕ್ಕೆ ಅವಳು ಹೋಗ್ತಾಳೆ. ಆದ್ರೆ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಗುತ್ತೆ ಅಲ್ಲಿ ಲಕ್ಕಿ ಮತ್ತೆ ಅವನ ಹುಡುಗರು ಆಲ್ರೆಡಿ ಇದ್ರು. ಇದೆಲ್ಲ ಒಂದು ಪ್ಲಾನ್ ಆಗಿತ್ತು ಬೇಬಿನ ಮುಗ್ಸೋದಿಕ್ಕೆ. ಆದ್ರೆ ನಮ್ ಬೇಬಿ ತುಂಬಾನೇ ಸ್ಮಾರ್ಟ್ ಮತ್ತೆ ಶಾರ್ಪ್. ಅವಳು ಅವ್ರನ್ನೇ ಸಾಯಿಸ್ಬಿಡ್ತಾಳೆ. ಆದ್ರೆ ಅವಳಿಗೆ ಸಾಯಿಸಿದಾಗ ಗೊತ್ತಾಗುತ್ತೆ ನಾನು ಸಾಯಿಸಿರೋದು ಲಕ್ಕಿನ. ಇದು ಲಕ್ಕಿಯ ಬ್ರದರ್ ಜಫರಿಗೆ ಗೊತ್ತಾದ್ರೆ ಅವನು ಸುಮ್ನೆ ಕೂರಲ್ಲ ಅಂತ ಪಕ್ಕ ನಮ್ಮನ್ನ ಸಾಯಿಸ್ತಾನೆ ಅಂತ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ಎಲ್ಲಾ ಫ್ಯಾಮಿಲಿನ ಕರ್ಕೊಂಡು ಬೇರೆ ಜಾಗದಲ್ಲಿ ಶಿಫ್ಟ್ ಆಗ್ಬಿಡ್ತಾಳೆ. ಇವಾಗ ಬೇಬಿ ಫೈಜುಗೆ ಹೇಳ್ತಾಳೆ, ಹೋಗ್ಬಿಟ್ಟು ನನ್ನ ಮನೆಗೆ ಸ್ವಲ್ಪ ದುಡ್ಡಿದೆ, ಅದನ್ನ ತಗೊಂಬಾ ಇಲ್ಲಿಗೆ, ದುಡ್ಡಿದ್ರೆ ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ. ಆದ್ರೆ ಬೇಬಿಗೆ ಇವಾಗ ಅನಿಸ್ತಾ ಇರುತ್ತೆ ಸಿದ್ದುಗೆ ನನ್ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಬೇಬಿ ಹೇಳ್ತಾಳೆ, ಯಾವಾಗ ನನ್ನ ಫ್ಯಾಮಿಲಿಗೆ ನಾನು ಕರೆಕ್ಟ್ ಆಗಿ ಸೇಫ್ ಆಗಿ ನಾನು ಹ್ಯಾಂಡಲ್ ಮಾಡ್ತೀನೋ ನಾವಿಬ್ರು ಕೂಡ ಸಪರೇಟ್ ಆಗೋಣ. ಆದ್ರೆ ಸಿದ್ದುಗೆ ಅದು ಇಷ್ಟ ಇರ್ಲಿಲ್ಲ. ಅವ್ನು ಈಗ್ಲೂ ಕೂಡ ಅವಳಿಗೆ ಇಷ್ಟ ಪಡ್ತಾ ಇದ್ದ. ಇದನ್ನ ರಿಯಲೈಸ್ ಮಾಡ್ಕೊಂಡ್ಬಿಟ್ಟು ಬೇಬಿಗೆ ಬಹಳ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿ ಮತ್ತೆ ಸಿದ್ದು ಮನೆಗೆ ಇರೋದಿಲ್ಲ. ಆ ಒಂದು ಟೈಮ್ ನೋಡ್ಕೊಂಡ್ಬಿಟ್ಟು ಜಫರ್ ಅಲ್ಲಿಗೆ ಬರ್ತಾನೆ. ಮನೆಗೆ ಬಂದು ಫೈಜಲ್ಗೆ ಕೇಳ್ತಾನೆ, ಎಲ್ಲಿದ್ದಾಳೆ ಬೇಬಿ ಅಂತ. ಯಾಕಂದ್ರೆ ಅವನು ಅವಳಿಗೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದ. ಫೈಜಲ್ ಹೇಳ್ತಾನೆ, ಬೇಬಿ ತನ್ನ ಗಂಡನ್ನ ಕರ್ಕೊಂಡು ಇಲ್ಲಿಂದ ಓಡೋದ್ಲು ಅಂತ. ಇದನ್ನ ಕೇಳಿಸ್ಕೊಂಡು ಜಫರಿಗೆ ಬಹಳನೇ ಕೋಪ ಬರುತ್ತೆ. ಅವನು ಸಿಟ್ಟಲ್ಲಿ ಅವ್ರ ಮನೆಗೆ ಬೆಂಕಿ ಹಚ್ಬಿಡ್ತಾನೆ. ಇದ್ರಿಂದ ಫೈಜಲ್, ಬೇಬಿ ಅವರಮ್ಮ ಮತ್ತೆ ಗೋಲಿ ಮೂವರು ಸತ್ತೋಗ್ತಾರೆ. ಗೋಲಿ ಯಾರು ಅಂತಂದ್ರೆ ಇವ್ರು ಯಾರ ಮನೆಯಲ್ಲಿ ಉಳ್ಕೊಂಡಿದ್ರಲ್ಲ ಸೀಕ್ರೆಟ್ ಆಗಿ ಗೊತ್ತಾಗ್ಬಾರ್ದು ಅಂತ ಅವನು. ಈ ವಿಷಯ ಬೇಬಿಗೆ ಗೊತ್ತಾಗುತ್ತೆ. ಅವಳಿಗೆ ತುಂಬಾನೇ ಹಾರ್ಟ್ ಬ್ರೇಕ್ ಮತ್ತೆ ಸಿಟ್ಟು ಎಲ್ಲ ಬರ್ತಾ ಇರುತ್ತೆ. ತುಂಬಾ ಎಮೋಷನ್ಸ್ ಅವಳ ಮನಸ್ಸಲ್ಲಿ ಫ್ಲೋ ಆಗ್ತಾ ಇದೆ. ಇವಾಗ ಅವಳು ಡಿಸೈಡ್ ಮಾಡ್ತಾಳೆ, ನಾನು ಇವಾಗ ಸುಮ್ನೆ ಕೂರಲ್ಲ, ಅವ್ರನ್ನ ಹುಡುಕ್ಬಿಟ್ಟು ಅವರಿಗೆ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಒಂದು ಟ್ವಿಸ್ಟ್ ಬರುತ್ತೆ, ಒಂದು ರಿವೀಲ್ ಆಗುತ್ತೆ. ಅವಳು ಫಾರ್ ದ ಫಸ್ಟ್ ಟೈಮ್ ತನ್ನ ಗಂಡ ಸಿದ್ದು ಹತ್ರ ಮಾತಾಡ್ತಾಳೆ. ಸೊ ಮೀನಿಂಗ್ ಏನಪ್ಪಾ ಅಂತಂದ್ರೆ ಅವಳಿಗೆ ಮಾತು ಮತ್ತೆ ಕಿವಿ ಕೇಳಿಸ್ತಾನೆ ಇತ್ತು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಬ್ಬ ಸಿಸ್ಟರ್ ಸತ್ತೋಗಿರ್ತಾಳಲ್ವಾ, ಅದು ರಿಯಲ್ ಆಗಿ ಮಾತಾಡೋದಕ್ಕೆ ಬರಲ್ಲ, ಆಮೇಲೆ ಕಿವಿ ಕೇಳಲ್ವಲ್ಲ ಆ ಸಿಸ್ಟರ್. ಅವತ್ತಿನ ರಾತ್ರಿ ಬೇಬಿ ಕಾಲಲ್ಲಿ ಒಂದು ಗೆಜ್ಜೆ ಇತ್ತು ಅಂತ ಹೇಳಿದ್ನಲ್ಲ, ಅದು ಸೌಂಡ್ ಮಾಡ್ತಾ ಇತ್ತು. ಅದಕ್ಕೆ ಅವ್ರ ಅಕ್ಕ ಆ ಒಂದು ಗೆಜ್ಜೆನ ತಗೊಂಡ್ಬಿಟ್ಟು ತನ್ನ ಕಾಲಿಗೆ ಹಾಕೊಂಡ್ಬಿಟ್ಟಿದ್ಲು. ತನ್ನ ಕಾಲಿಗೆ ಗೆಜ್ಜೆ ಹಾಕೊಂಡ್ಬಿಟ್ಟು ಅವಳು ಸಪರೇಟ್ ಆಗ್ಬಿಟ್ಟಿದ್ಲು. ಅವಳ ಹೆಸರು ಬೇಬಿ. ಆಕ್ಚುಲಿ ಕಿಲ್ಲರು ಬೇಬಿಯ ಕುತ್ತಿಗೆನ ಹಿಚಕ್ ಬಿಟ್ಟು ಸಾಯಿಸಿರ್ತಾನೆ. ಅದೆಲ್ಲ ಸೌಂಡ್ ಪಾಪ ಅವ್ರ ಅಕ್ಕ ಕೇಳಿಸ್ಕೊಂತಾ ಇದ್ಲು, ಅಂದ್ರೆ ಇವಳು. ಆದ್ರೆ ಅಫ್ಕೋರ್ಸ್ ಅವಳಿಗೆ ಏನು ಮಾಡೋದಕ್ಕೆ ಆಗ್ಲಿಲ್ಲ. ಅವಳು ಸತ್ತ ಮೇಲೆ ಅವಳ ಕಾಲಲ್ಲಿ ಎಲ್ರು ಗೆಜ್ಜೆನ ನೋಡ್ತಾರೆ. ಸೊ ಗೆಜ್ಜೆ ಇದೆಯಲ್ವಾ, ಇದು ಪಕ್ಕ ಬೇಬಿ ಅಂತ ಅನ್ಕೊಂಡು ಬೇಬಿ ಸತ್ತೋದಳೆ ಅಂತ ಅನ್ಕೋತಾರೆ. ಅದಕ್ಕೆ ಅವ್ರ ಅಕ್ಕ ಡಿಸೈಡ್ ಮಾಡಿದ್ಲು, ಇವತ್ತಿನ ನಾನು ಬೇಬಿಯಾಗಿ ಜೀವನ ಮಾಡ್ತೀನಿ ಅಂತ. ಅವಾಗ್ಲೇ ಅವಳು ಡಿಸೈಡ್ ಮಾಡ್ಕೊಂಡ್ಲು ತನ್ನ ಸಿಸ್ಟರ್ಗೆ ಸಾಯಿಸಿರೋ ಕಿಲ್ಲರ್ ನ ಹುಡುಕಿ ಅವರಿಗೆ ಮುಗಿಸ್ಬೇಕು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಡಿಸಿಪಿ ನ ನೋಡಬಹುದು. ಅವಳು ಬೇಬಿ ಹತ್ರ ಮಾತಾಡೋದಕ್ಕೆ ಬಂದಿರ್ತಾಳೆ. ಆಕ್ಚುಲಿ ಬೇಬಿಗೆ ಮಾತ್ ಬರುತ್ತೆ ಮತ್ತೆ ಕಿವಿ ಕೇಳುತ್ತೆ. ಈ ಒಂದು ಸೀಕ್ರೆಟ್ ಇದೆಯಲ್ಲ, ಅದು ತನ್ನ ಗಂಡ ಸಿದ್ದುಗೆ ಮಾತ್ರ ಗೊತ್ತಿರುತ್ತೆ. ಡಿಸಿಪಿ ಈಗ್ಲೂ ಕೂಡ ಅನ್ಕೊಂಡಿರ್ತಾಳೆ ಅವಳಿಗೆ ಮಾತ್ ಬರಲ್ಲ ಮತ್ತೆ ಕಿವಿ ಕೇಳಲ್ಲ ಅಂತ. ಇವಾಗ ಬೇಬಿ ಡಿಸಿಪಿಗೆ ಒಂದು ಲೆಟರ್ ನ ಬರ್ದ್ ಕೊಡ್ತಾಳೆ. ಆ ಲೆಟರ್ ಏನ್ ಬರ್ದಿರುತ್ತೆ ಅಂತಂದ್ರೆ, ಹೌದು ನಾನೇ ಸಾಯಿಸಿದ್ದು ಮಂಜುದ ಬಿಲ್ಡರಿಗೆ, ಆದ್ರೆ ನಾನು ಹತ್ರ ಮಾಡಿದ್ದು ಜಫರ್ ಹೇಳಿದ್ದಕ್ಕೆ ಮಾತ್ರ. ನಿಮಗ್ ಬೇಕಿದ್ರೆ ನಾನು ಜಫರ್ನ ಕರ್ಕೊಂಡು ಇಲ್ಲಿಗೆ ಬರ್ತೀನಿ,
ಆದ್ರೆ ಅವನು ಸತ್ತೋಗಿರೋ ಬಾಡಿ ತಗೊಂಡ್ ಬರದೆ ವಾಸಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು DCP ಒಪ್ಕೋತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿ ಜಫರ್ ನ ಮೀಟ್ ಮಾಡೋದಕ್ಕೆ ಒಂದು ಹೋಟೆಲ್ಗೆ ಬರೋದಕ್ಕೆ ಹೇಳ್ತಾಳೆ. ಆ ಹೋಟೆಲ್ ಬೇರೆ ಯಾವುದು ಅಲ್ಲ, ತನ್ನ ಸಿಸ್ಟರ್ ನ ಮರ್ಡರ್ ಆಗಿತ್ತಲ್ವಾ ಅದೇ ಹೋಟೆಲ್. ಜಫರ್ ಹೋಟ್ಲಿಗೆ ಬರ್ತಾನೆ. ಅವನು ನೋಟಿಸ್ ಮಾಡ್ತಾನೆ ಇವಾಗ ಆ ಒಂದು ಬಿಲ್ಡಿಂಗ್ ತುಂಬಾನೇ ಓಲ್ಡ್ ಆಗಿತ್ತು, ಅಲ್ಲಿ ತುಂಬಾನೇ ಬಡವರು ವಾಸ ಮಾಡ್ತಾ ಇದ್ರು. ಸೊ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ಇವಾಗ ಆ ಒಂದು ಬಿಲ್ಡಿಂಗ್ ಅಲ್ಲಿ ಕ್ರೌಡ್ ಇದೆ. ಬೇಬಿ ಕ್ರೌಡ್ ಅಲ್ಲಿ ಕೊಲೆ ಮಾಡೋ ಸ್ಪೆಷಲಿಸ್ಟ್ ಆಗಿದ್ಲು. ಜಫರ್ ನ ಕೂಡ ಹಾಗೆ ಕೊಲ್ಬೇಕು ಅಂತ ಅವನಿಗೆ ಅಲ್ಲಿ ಕರ್ಸಿದ್ಲು. ಬೇಬಿ ಜಫರಿಗೆ ಮೆಸೇಜ್ ಮಾಡ್ತಾ ಇರ್ತಾಳೆ, ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇರ್ತಾಳೆ, ದಾರಿನ ಹೇಳ್ತಾ ಇರ್ತಾಳೆ. ಅದನ್ನ ಅವನು ಫಾಲೋ ಮಾಡ್ಕೊಂಡು ಮೇಲ್ ಬರ್ತಾ ಇರ್ತಾನೆ. ಇವಾಗ ಒಂದು ಸ್ಟೋರಿಯಲ್ಲಿ ಮೇಜರ್ ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಬೇಬಿ ನೋಟಿಸ್ ಮಾಡ್ತಾಳೆ ಜಫರಿಗೆ ಒಂದು ಕಿವಿ ಇರಲ್ಲ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ತನ್ನ ಸಿಸ್ಟರ್ ನ ಕೊಂದಿದ್ದು ಜಫರೇ ಅಂತ. ಅದಕ್ಕೆ ಅವಳು ಡಿಸೈಡ್ ಮಾಡ್ಕೋತಾಳೆ ಜಫರ್ ನ ಸಾಯಿಸ್ಬೇಕು ಅಂತ. ಇವಾಗ ಜಫರ್ ಮತ್ತೆ ಬೇಬಿದು ಫೈಟಿಂಗ್ ನಡೆಯುತ್ತೆ. ಫೈಟಿಂಗ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಅವ್ರು ಜಗಳಾಡ್ಬೇಕಾದ್ರೆ ಜಫರ್ ಬೇಬಿಗೆ ಹೊಡೆದು ಬಿಡ್ತಾನೆ. ಅವಳನ್ನ ಕಾಪಾಡೋದಿಕ್ಕೆ ಅಲ್ಲಿ ಸಿದ್ದು ಬರ್ತಾನೆ. ಇವಾಗ ಸಿದ್ದು ಮತ್ತೆ ಜಫರ್ ಜಗಳಾಡ್ತಾ ಇದಾರೆ. ಆದ್ರೆ ಜಫರ್ ಇನ್ನೇನ್ ಸಿದ್ದುಗೆ ಸಾಯಿಸ್ಬೇಕು ಅಷ್ಟೊತ್ತಿಗೆ ಬೇಬಿ ಎದ್ಬಿಟ್ಟು ಜಫರಿಗೆ ಶೂಟ್ ಮಾಡ್ಬಿಡ್ತಾಳೆ. ಇದರಿಂದ ಜಫರ್ನ ಸಾವಾಗ್ಬಿಡುತ್ತೆ. ಇವಾಗ ಸ್ವಲ್ಪ ಟೈಮ್ ಆದ್ಮೇಲೆ ಜಫರ್ ಫೋನಿಗೆ ಒಂದು ಕಾಲ್ ಬರ್ತಾ ಇರುತ್ತೆ. ಆ ಕಾಲ್ ಬೇರೆ ಯಾರ್ದು ಅಲ್ಲ, ಪಾಪದಾಗಿತ್ತು. ಕಾಲ್ ಅಲ್ಲಿ ಅವನು ಕೇಳ್ತಾ ಇದ್ದ ಬೇಬಿ ಸತ್ತೋದ್ಲೋ ಇಲ್ವೋ ಅಂತ. ಇವಾಗ ಅವಳಿಗೆ ಅರ್ಥ ಆಗುತ್ತೆ ಇದ್ರ ಎಲ್ಲಾರ್ದು ಹಿಂದೆ ತನ್ನ ಪಾಪನೇ ಇದ್ದ ಅಂತ. ಇದೆಲ್ಲ ಯಾಕೆ ಅಂತಂದ್ರೆ ಯಾವಾಗ ಬೇಬಿ ಬಂದ್ಬಿಟ್ಟು ನನಗೆ ಕೆಲ್ಸನ ಮಾಡಲ್ಲ ಅಂತ ಹೇಳ್ತಾಳಲ್ವಾ ಪಾಪಗೆ, ಅವಾಗ್ಲೂ ಡಿಸೈಡ್ ಮಾಡ್ಕೊಂಡಿದ್ದ ಬೇಬಿನ ಮುಗಿಸ್ಬೇಕು ಅಂತ. ಯಾಕಂದ್ರೆ ಅವ್ರ ದಂಧೆಯಲ್ಲಿ ಯಾವಾಗ್ಲೂ ಇನ್ಕಮಿಂಗ್ ಇರುತ್ತೆ ಹೊರತು ಔಟ್ ಗೋಯಿಂಗ್ ಇರೋದಿಲ್ಲ. ಅದಕ್ಕೆ ಪಾಪನೇ ಹೇಳಿದ ಜಫರಿಗೆ ಹೋಗ್ಬಿಟ್ಟು ಬೇಬಿನ ಮುಗಿಸು ಅಂತ. ಯಾವಾಗ ಲಕ್ಕಿಗೆ ಗೊತ್ತಾಯ್ತೋ ಬೇಬಿ ಒಂದು ಹುಡುಗಿ ಅಂತ, ಅವನೇ ಡಿಸೈಡ್ ಮಾಡ್ತು ನಾನೇ ಹೋಗಿ ಸಾಯಿಸ್ ಬರ್ತೀನಿ ಅಂತ. ಆದ್ರೆ ಅವಳೇ ಅವನಿಗೆ ಮುಗಿಸ್ಬಿಟ್ಟಿದ್ಲು. ಇದನ್ ಗೊತ್ತಾಗಿದ್ದ ತಕ್ಷಣ ಜಫರ್ ಬಂದ ಬೇಬಿನ ಸಾಯಿಸೋದಿಕ್ಕೆ. ಈ ಒಂದು ಜಂಜಾಟದಲ್ಲಿ ಅವಳಿಗೆ ಗೊತ್ತಾಯ್ತು ತನ್ನ ಸಿಸ್ಟರ್ನ ಕಿಲ್ಲರ್ ಜಫರ್ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಬೇಬಿಗೆ ಗೊತ್ತಾಗುತ್ತೆ ಆಕ್ಚುಲಿ ಪಾಪ ಇವಾಗ ಒಂದು ಆಶ್ರಮದಲ್ಲಿ ಇದಾರೆ. ಯಾಕಂದ್ರೆ ತಾನು ಮಾಡಿರೋ ಎಲ್ಲಾ ಪಾಪನ ತೊಳೆಯೋದಿಕ್ಕೆ. ಇವಾಗ ಪಾಪ ಒಂದು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಆ ಒಂದು ಟ್ರೈನಿಗೆ ಬೇಬಿ ಎಂಟ್ರಿ ಕೊಡ್ತಾಳೆ. ಬೇಬಿನ ನೋಡಿದ ತಕ್ಷಣ ಪಾಪಗೆ ಗೊತ್ತಾಗುತ್ತೆ ಪಕ್ಕ ಇವಳು ನನ್ನ ಸಾಯಿಸೋದಿಕ್ಕೆ ಬಂದಿದ್ದಾಳೆ ಅಂತ. ಪಾಪ ಹತ್ರ ಕೂಡ ಒಂದು ಗನ್ ಇತ್ತು. ಪಾಪ ಅವಳಿಗೆ ಹೇಳ್ತಾನೆ ನನ್ನ ಕ್ಷಮಿಸ್ಬೇಡ, ನಾನು ತಪ್ಪು ಮಾಡಿದೀನಿ. ಇದಕ್ಕೆ ಬೇಬಿ ಹೇಳ್ತಾಳೆ ನನಗೆ ಗೊತ್ತು ನನ್ನ ಸಿಸ್ಟರ್ ನ ಸಾಯಿಸಿದ್ದು ಜಫರೇ ಅಂತ ಒಂದು ವಿಷಯ ನಿಮಗೆ ಆಲ್ರೆಡಿ ಗೊತ್ತಿತ್ತು, ಆದ್ರೂ ಕೂಡ ನೀನ್ ನನಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಅವಳು ಅವನಿಗೆ ಶೂಟ್ ಮಾಡ್ಬಿಡ್ತಾಳೆ. ಆಕ್ಚುಲಿ ಬೇಬಿ ಕೈಯಲ್ಲಿ ಒಂದು ಪ್ಲಾಸ್ಟರ್ ಇತ್ತು. ಆ ಪ್ಲಾಸ್ಟರ್ ಒಳಗಡೆ ಗನ್ನ ಮುಚ್ಚಿಟ್ಟಿದ್ಲು. ಆ ಗನ್ನಿಂದಾನೆ ಪಾಪನ ಅವಳು ಕೊಂದ್ಬಿಟ್ಲು. ಇದು ಆದ ತಕ್ಷಣ ಅವಳು ಅಲ್ಲಿಂದ ಹೊರಡ್ತಾಳೆ. ಸಿದ್ದುನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ಅಲ್ಲಿ ಸಿದ್ದು ಕೇಳ್ತಾನೆ ಇವಾಗ ಏನು ಪ್ಲಾನ್ ನೆಕ್ಸ್ಟ್ ಅಂತ. ಅದಕ್ಕೆ ಬೇಬಿ ಹೇಳ್ತಾಳೆ ಇವಾಗ ಏನು ಪ್ಲಾನ್ ಇಲ್ಲ ಅಂತ. ಆದ್ರೆ ಸಡನ್ ಆಗಿ ಅವಳಿಗೆ DCP ಕಾಲ್ ಬರುತ್ತೆ. ಅದರಲ್ಲಿ ಅವಳು ಹೇಳ್ತಾಳೆ ನಿನಗೆ ಒಂದು ಇನ್ಫಾರ್ಮೇಶನ್ ನ ಕಳಿಸ್ತಾ ಇದೀನಿ, ಡೀಟೇಲ್ಸ್ ನ ಶೇರ್ ಮಾಡ್ತಾ ಇದೀನಿ, ಅವನನ್ನ ಹೋಗ್ಬಿಟ್ಟು ನೀನ್ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಸೊ ಇವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ತನಕ ಯಾವುದೋ ಒಂದು ಕಿಲ್ಲಿಂಗ್ ನ ಅವಳು ಕಾಂಟ್ರಾಕ್ಟ್ ತಗೊಂಡ್ ಮಾಡ್ತಾ ಇದ್ಲೋ, ಇವಾಗ ಅವಳು ಪೊಲೀಸಿಗೋಸ್ಕರ ಅದನ್ನ ಮಾಡ್ಬೇಕು. ಇಲ್ಲಿಗೆ ಈ ಒಂದು ಮೂವಿ ಎಂಡ್ ಆಗುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಬೇಬಿ ಡೂ ಡೈ ಡೂ ಮೂವಿಯ ಫುಲ್ ಸ್ಟೋರಿ ಅಂಡ್ ಎಕ್ಸ್ಪ್ಲನೇಷನ್. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದರ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.